ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಚೈತ್ರ ಹ್ಯಾಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕಾಸ್ಟ್ಯೂಮ್ ಅಂಗಡಿ ಹತ್ರ ಹೋಗಬೇಕಾಗಿತ್ತು. ಬಿಕಾಸ್ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಆಶ್ರಮಾಗೆ ಕಾಸ್ಟ್ಯೂಮ್ನ ಬೈ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಗಾಯ್ಸ್, ಈಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ಇಲ್ಲಿ ಯಾವ ಶಾಪ್ ಅಂತ ಗೊತ್ತಿಲ್ಲ, ಹುಡುಕ್ಬೇಕು ಇವಾಗ. ನಿಮ್ಮಪ್ಪ ಇಲ್ಲಿ ಹೇಳ್ತಾರೆ, ಎಲ್ಲಿದೆ ಬಾ ಒಂದು ಅಂಗಡಿ ನೋಡೋಣ. ಸೊ ಗಾಯ್ಸ್, ಇವಾಗ ಇಲ್ಲಿ ಬಂದಿದ್ದೀವಿ ಒಂದು ಕಾಸ್ಟ್ಯೂಮ್ ಅಂಗಡಿಗೆ. ಸೊ ನೋಡುವ ಸಿಗುತ್ತೆ. ಇಲ್ಲಿ ಚೆಕ್ ಮಾಡಿದ್ವಿ, ಬಟ್ ಅದು ವೈಟ್ ಕಲರ್ ಇಲ್ಲ, ಕ್ರೀಮ್ ಕಲರ್ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಶಾಪಲ್ಲಿ ಚೆಕ್ ಮಾಡೋಣ ಅಂತೇಳಿ ಮುಂದಿನ ಶಾಪಿಗೆ ಹೋಗ್ತಾ ಇದ್ದೀವಿ. ನೋಡೋಣ. ಅದು ಸೈಜ್ ಎಲ್ಲ ಕರೆಕ್ಟಾಗಿ ಐತೆ ಅವಳಿಗೆ, ಬಟ್ ಅದು ಶರ್ಟ್ ಥರ ಐತೆ, ಫುಲ್ ಉದ್ದಕ್ಕೈತೆ. ಅದು ಬರೋದೇ ಅದೇ ಥರ ಅಂತೆ, ಶರ್ಟ್ ಬ್ಲೌಸ್ ಟೈಪ್ ಬರಲ್ವಂತೆ. ಅದು ವೈಟ್ ಕಲರು ಇಲ್ಲ, ಬೇರೆ ಒಂಥರ ಕ್ರೀಮ್ ಕಲರ್ ಐತೆ. ನಿನ್ನ ಹತ್ರ ನೆನ್ನೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ದು 600 ಚಿಲ್ಲರೆ, ನನಗೆ ಹೇಳಿದ್ದು 700 ಚಿಲ್ಲರೆ. ತ್ರಿಶೂಲ ತೋರಿಸ್ತಾ, ಕಿರೀಟ ಎಲ್ಲ ತೋರಿಸಿದ್ರು. ಚೆನ್ನಾಗೈತೆ, ಕಿರೀಟ ಎಲ್ಲ ದೊಡ್ಡದಾಗಿದೆ. ತ್ರಿಶೂಲ ದೊಡ್ಡದಾಗಿ ಬರಲ್ಲ, ಮಕ್ಕಳಿಗೆ ಕರೆಕ್ಟಾಗಿ ನಾರ್ಮಲ್ ಸ್ಮಾಲ್ ಸೈಜ್ ಕರೆಕ್ಟಾಗೈತೆ. ಬಟ್ ಅದು ಬಟ್ಟೆನೂ ಕರೆಕ್ಟಾಗಿದೆ ಅವಳಿಗೆ. ಅದು ವೈಟ್ ಕಲರ್ ಇಲ್ಲ, ಕ್ರೀಮ್ ಕಲರ್ ಐತೆ. ಅದು ಇನ್ನೊಂಚೂರು ಲೈಟ್ ಕಲರ್ ಇದ್ರು ತೊಗೊಂಡ್ಬಿಡ್ಬೋದಿತ್ತು. ನನಗೆ ಹೇಳಿದ್ದು ಸೈಜ್ 26, 735 ರೂಪಾಯಿ ಅಂದರು. ನಿನ್ನ ಹತ್ರ 637 ನಿನಗೆ ತೋರಿಸಿದ್ರು ಗೊತ್ತಾ, ಅವ್ರೇನು ಡಿಸ್ಪ್ಲೇ ಇದು ಫೋಟೋ, ಅದು ನನಗೆ ಬುಕ್ಕೆ ತೋರಿಸಿದ್ರು ಅವರು ನನಗೂ ಇದನ್ನು ಕಳಿಸಿ ಅಂತ. ಬಟ್ ಅವ್ರು ಕೇಳಿದ್ರೆ ಇದು ಬ್ಲೌಸ್ ಅಲ್ಲ, ಇದು ಶರ್ಟ್ ಟೈಪೇ ಇರೋದು ಅಂತ. ಕಾಲರ್ ಬೇಕು. ಇವಾಗ ಈ ಲೆಫ್ಟ್ ನೋಡ್ಬೋದ್ಲಾ? ಹಾಂ ಹಾಂ. ಸೊ ಇದು ನೋಡ್ಕೊ ಬರ್ತೀನಿ. ಪರಿ ಆಶನ್ ಇಲ್ಲೇ ಕೂರಿಸ್ಕೊತೀಯ? ಇಲ್ಲ, ಪರಿನಾದ್ರೂ ಇರಿಸ್ಕೋ. ಅಂಗಡಿಲಿ ಇದೆ, ಬಟ್ ಆದರೆ ಅದು ಕಲರ್ 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 ಇದೆ. ಅಂದರೆ ವೇಲು, ಮಿಟ್ಟಿ, ಟಾಪು ಆ ಥರ, ಸ್ಯಾರಿ ಟೈಪ್ ಇಲ್ಲ. ಈಗ ನೆಲ್ ಸಿಗುತ್ತೆ. ಮುದ್ದೆ ಮತ್ತೆ ಎಲ್ಲಿ ಹೋಗೋಣ ಹುಡ್ಕಕ್ಕೆ? ಈಗ ಯಾವ ಶಾಪಿಗೆ ಹೋಗೋಣ ಹುಡ್ಕಕ್ಕೆ? ರಾಜಾಜಿನಗರಲ್ಲ. ಅದೇ 4 ಗಂಟೆಗೆ ಬರೋಕ್ಕೆ ಹೇಳಿದ್ರಲ್ಲ ಅವ್ರ ಹತ್ರನ? ಹಾಂ. ಮತ್ತು ಇನ್ನೊಂದು ಹೇಳ್ದಲ್ಲ ಭಾಷಮ್ ಸರ್ಕಲಲ್ಲಿ. ಸರಿ ಸರಿ. ಈಗ ಎಲ್ಲೋಗೋಣ ಫಸ್ಟ್ ಹುಡ್ಕಕ್ಕೆ? ವಾಶ್ರೂಮ್ ಸರ್ಕಲಲ್ಲಿ ಹೋಗಿ ಹುಡ್ಕೋದು. ಏನು ಹುಡುಕ್ಬೇಕು ಅಲ್ಲೋಗಿ? ಇವಾಗ ನಾವು ಹುಡುಕಿದ ಇಷ್ಟೊತ್ತರೆಗೂ ಚಿಕ್ಕಪೇಟೆಲೆ ಮಗನೇ. ಈಗ ಹೋಗ್ಬೇಕಾಗಿರೋದು ಭಾಷಮ್ ಸರ್ಕಲಲ್ಲಿ ಹುಡ್ಕಕ್ಕೆ. ಈಗ ಅಕಸ್ಮಾತ್ ಭಾಷಮ್ ಸರ್ಕಲಲ್ಲೂ ಸಿಕ್ಕಲಿಲ್ಲ ಅಂದರೆ ಏನು ಮಾಡ್ತೀಯಾ ಇಂಡಿಪೆಂಡೆನ್ಸ್ ಡೇಗೆ? ಈಗ ಪಪ್ಪ ಅಷ್ಟೇ ಕರ್ಕೊಂಡು ಹೋಗೋದು, ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂದರೆ ಏನೇನ? ಅಪ್ಪನ ಹತ್ರ ಆಟ ಮಾಡಿ ಬೇರೆ ಕಡೆ ಹೋಗೋದು ಬೇಡ ಬಿಡು. ಬೇರೆ ಯಾರಿಗಾದ್ರೂ ಹೇಳೋಣ, ನಿಮ್ಮ ಕ್ಲಾಸ್ ಟೀಚರ್ಗೆ ಹೇಳೋಣ. ಬೇಡ, ಇಲ್ಲ ಮ್ಯಾಮ್ ಆಶಿ ಹಾಕ್ಸಲ್ಲ, ಸೊ ಯಾರಿಗಾದ್ರೂ ಬೇರೆಯವ್ರಿಗೇನೆ ಕಾಸ್ಟ್ಯೂಮ್ನ ಹಾಕ್ಸ್ಬಿಡಿ ಅಂತ ಹೇಳ್ಬಿಡ್ತೀವಿ. ಬೇಡ ಬಿಡು ಮಗನೇ, ನಂಗೆ ಕೇಳಿಸಲ್ಲ, ಜೋರಾಗಿ ಹೇಳ್ಬೇಕು. ನೀನೇ ಹಾಕ್ತೀಯಾ? ಸರಿ ಮಗನೇ, ನೋಡೋಣ ಬಾ. ಮೇಲೆ ತಾಚಿ ಬನ್ನಿ. ನಾನು ತಾಚಿಯೇ, ನೀನು ತಾಚಿ ಅಲ್ಲ, ನಾನು ತಾಚಿ ಹೇಳಿದ್ದು. ನಾನು ತಾಚಿ. ಕಾಸ್ಟ್ಯೂಮ್ ತೊಗೊಳ್ಳೋ ಅರ್ಜೆಂಟಲ್ಲಿ ನಾವು ಊಟ ಮಾಡ್ದಂಗೆ ಬಂದ್ಬಿಟ್ಟಿದ್ವಿ. ತುಂಬಾ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಅದರಲ್ಲಿ ಬೇರೆ ಟೈಮು 4 ಗಂಟೆ ಆಗೋಗಿತ್ತು ಸಂಜೆ. ಸೊ ಹಾಗಾಗಿ ಏನಾದರೂ ಒಂಚೂರು ತಿನ್ಕೊಂಬಿಡೋಣ, ಆಮೇಲೆ ಹೋಗಿ ಮತ್ತೆ ಬಟ್ಟೆ ತೊಗೊಳಕ್ಕೆ ಹೋಗೋಣ ಅಂತ ಹೇಳಿ ನಾವೀಗ ಚಾಟ್ಸ್ ತಿನ್ನೋಕ್ಕೆ ಬಂದ್ವಿ. ಈಗ ನೀನೇನು ಆರ್ಡ್ರ್ ಮಾಡ್ತೀನಿ? ನಿಪ್ಪಟ್ಟು ಮಸಾಲ. ಖಾರ ಜಾಸ್ತಿ ಬೇಡ. ಆಶಿಮಾ, ಪೈನಾಪಲ್ ಮಸಾಲ ತೊಗೊಂಡಿದ್ಯಾ? ನಾನು ನಿಪ್ಪಟ್ಟು ಮಸಾಲ. ಹೊಟ್ಟೆ ಹಸಿತಾಯ್ತಲ್ಲ, ತಿನ್ನು ಇದು ಕೆಳಗಡೆ ಚಲೋ ಗೊತ್ತೆ. ಹೊಟ್ಟೆ ಹಸಿತಾರ ಅದಕ್ಕೂ ಗಪ್ಪ ಗಪ್ಪ ಅಂತ ತಿನ್ನೋದು. ಬಟ್ ಚೆನ್ನಾಗಿತ್ತಲ್ಲ, ಟೇಸ್ಟು ಚೆನ್ನಾಗೈತೆ.
ನೀನು ಎಷ್ಟೊಂದು ಸಲ ತಿಂದಿದ್ಯಾ? ನಾನು ತಿಂದಿದ್ದೀನಾ? ಎಷ್ಟೊಂದು ಸಲ ಒಂದೇ ಸಲ ಜೋರಾಗಿ ಮಳೆ ಬರ್ತೈತೆ. ಮೇಲೆ ನಾವು ಕವರ್ ಬಿಸ್ಕೊಟ್ಟು ಹಾಕೊಂಬಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ನಾನು ಮಳೆ ಬರ್ತಾಯಿದ್ರೆ ಮತ್ತೆ ಗಾಡಿ ಓಡಿಸ್ಬೇಕು. ಅಂದರೆ ನಾನು ಹೇಳಿದ್ದು ಕೆಲಸಕ್ಕೆ ಹೊರಗಡೆ ಬಂದಾಗ ತೊಗೊಂಡಿದ್ದ ಅದು ಅಂತ. 5 ವರ್ಷದ ಮುಂಚೆನಾ? ನಿಮ್ಮಪ್ಪ 5 ವರ್ಷದ ಮುಂಚೆ ಎಲ್ಲಿ ಬಂದು ತಿಂದೈತೆ? 5 ವರ್ಷ ಆದ್ಮೇಲೆ ಬಂದು ನಮಗೆ ಕೊಡಿಸ್ತಾ ಇರೋದು ನೋಡು. ನಡಿಯ ಸ್ಯಾರಿನಾ ಇದು? ಚೂಡಿ ಲಂಗದವನು ಈ ಥರದ ಅಲ್ಲಲ್ಲ ಸರಿ. ಇಲ್ಲಿ ಬ್ಲೌಸ್ ಇದ್ದಲ್ಲ, ರೋಜಿದೆ ಇದು ಬ್ಲೌಸ್ ನಿಮ್ಮ ಹತ್ರ ಸಿಗಲ್ಲ. 4 ವರ್ಷ ಏನು ಮಾಡ್ಕೊಂಡು ನಿಮಗೆ? ಅಲ್ಲಿ ನಿಂತ್ಕೊ, ಅಲ್ಲಿ ಆ ಕಡೆ ಹೋಗು. ಒಂಚೂರು ಹಿಡಿಬೇಕು ಅನಿಸುತ್ತೆ. ಹಿಡ್ಕೊಳ್ಳೋಣ, ಸ್ವಲ್ಪ ದೊಡ್ಡ ಸೈಜೇ ಇರಲಿ ಅಂತ. ನೀನು ಹೆಚ್ಚು ಇಡ್ಬೋಣ. ಎಷ್ಟು ವರ್ಷ ಓಕೆ. ಇದು ನೀವು ಕರೆಕ್ಟಾಗಿ ಇದು ಮಾಡಬೇಕು. ಸುಮ್ಮನೆ ಇರೋ ಮಗನ ಈ ಕಡೆ ತಿರುಗು. ದೊಡ್ಡ ಇರಲಿ ಚಿನ್ನಿ, ಅದಕ್ಕೆ ಸೆಂಟ್ರಲ್ಲಿ ಬೇಕಾದರೆ ಒಂದು ಉದ್ದಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಅಂದರೆ ಇಲ್ಲಿದೆ ಗೊತ್ತಾ, ಇಲ್ಲ ಅವ್ರು ಟೈಲರ್ ಮಳೆ ಮಿಷನ್ ಐತೆ. ಅದೊಂದು ಚೂರು ಬೇಕಾದ್ರೆ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಏನು ಬೇಕು ಏನು ಬೇಕು ಏನು ಬೇಕು ಹೇಳು? ಅದು ಬಿಡ, ಅದರಲ್ಲಿ ಇದನ್ನ ಬ್ಯಾಗ್ ಆಟೋ ಮೇಲೆ ಇದಾ? ನಾವು ಚಿಂದನು ತೊಗೊಳ್ತಾ ಇದೆಯಾ? ಇರಲಿ ಬಿಡು, ನಾವು ಚಿಕ್ಕ ವಯಸ್ಸಲ್ಲ. ಅವಾಗ ಸ್ಕೇಲ್ ಥರ ನಂಬರ್ಸ್ ಎಲ್ಲ ಬರ್ತಾಯಿತ್ತು ಅವಾಗ ಬರ್ತಾ ಅಲ್ಲ. ಈ ಸ್ಕೇಲ್ ನಮ್ಗೆ ಚೈಲ್ಡ್ಹುಡ್ ಮೆಮೊರೀಸು ಈ ಥರ. ಸೊ ಗೈಸ್, ಫೈನಲಿ ಎಷ್ಟೊಂದು ಅಂಗಡಿ ಎಲ್ಲ ಹುಡುಕಿ ಕಾಸ್ಟ್ಯೂಮ್ನ ನಾವು ತೊಗೊಂಡು ಬಂದಿದ್ದೀವಿ. ಸೊ ಕಾಸ್ಟ್ಯೂಮ್ ಫೈನಲಿ ಸಿಕ್ತು. ಆ್ಯಂಡ್ ಅದಕ್ಕೆ ಬೇಕಾಗಿರೋದು ಬ್ಯಾಂಗಲ್ಸ್ ಆಗಿರ್ಬೋದು ಅವೆಲ್ಲನೂ ಒಟ್ಟಿಗೆ ಇವತ್ತೇ ತೊಗೊಂಬಂದ್ಬಿಟ್ಟೆ. ಬಟ್ ಕಿರೀಟ ಒಂದು ಸಿಕ್ಕಿಲ್ಲ. ಕಿರೀಟ ಫ್ಲಾಗ್ ಒಂದು ಮಾತ್ರ ನಾಳೆ ಹೋಗಿ ಬೈ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.